ನಾವು ಇವತ್ತು ನಮ್ಮ ಕೃಷಿ ವಿಜ್ಞಾನ ಕೇಂದ್ರ ಆಡೋನಹಳ್ಳಿ ಗ್ರಾಮದಲ್ಲಿದ್ದೀವಿ. ಈ ಒಂದು ಆಡೋನಹಳ್ಳಿ ಗ್ರಾಮಕ್ಕೆ ಸೇರಿರ್ತಕ್ಕಂಥ ನರಸೇಗೌಡರ ಒಂದು ತೋಟದಲ್ಲಿದ್ದೀವಿ. ಅವರು ಕೇವಲ ಒಂದು ಅರ್ಧ ಎಕರೆಯಲ್ಲೇ ಈಗೇನು ಬಹು ಮಿಶ್ರ ಬೆಳೆ ಅಂತೇನು ಹೇಳ್ತೀವಿ ಅಥವಾ ಮಿಕ್ಸ್ ಕ್ರಾಪಿಂಗ್ ಅಂತೇನು ಹೇಳ್ತೀವಿ, ಯಾವುದೇ ಒಂದು ಸ್ವಲ್ಪ ಒಂದು 1/4 ಇಂಚ್ ಜಾಗನೂ ವೇಸ್ಟ್ ಮಾಡ್ದೇ ಎಲ್ಲ ರೀತಿಯ ಬೆಳೆಗಳನ್ನು ಎಲ್ಲನೂ ಅದರಲ್ಲೂ ಅವರು ಮ್ಯಾನ್ಯಲ್ ಆಗಿ ಎಲ್ಲ ಅಗದ್ಬಿಟ್ಟು ಅದು ನೀಟಾಗಿ ಯಾವುದೋ ಒಂದು ಇಂಚು ಜಾಗನೂ ವೇಸ್ಟ್ ಮಾಡ್ದೇ ಬೆಳೆಗಳನ್ನು ಬೆಳ್ಕೊಂಡಿದ್ದಾರೆ. ಈಗ ಈ ಬಹು ಮಿಶ್ರ ಬೆಳೆ ನೋಡೋದಾದರೆ ತೆಂಗಿದೆ, ಬಹುವಾರ್ಷಿಕ ಬೆಳೆಗಳಂತ ಹೇಳಿದ್ರೆ ನಮ್ಗೆ ಈಗ ಆಲ್ರೆಡಿ ಹಲಸಿದೆ. ಹಲಸು 20 ಅಡಿ ಅಂತರದಲ್ಲಿ ಹಾಕಿದ್ದಾರೆ. ಅದ್ರ ಮಧ್ಯೆ ಮತ್ತೆ 20 ಅಡಿಗೆ ತೆಂಗು ಹಾಕ್ಕೊಂಡಿದ್ದಾರೆ. ಅದ್ರ ಮಧ್ಯೆ ತೆಂಗು ಮಧ್ಯೆ ಮತ್ತೆ ಅಡಿಕೆ 10 ಅಡಿ ಅಂತರದಲ್ಲಿ ಅಡಿಕೆ ಹಾಕಿದ್ದಾರೆ. ಮತ್ತೆ ಅಲ್ಲಲ್ಲಿ ಮಧ್ಯದಲ್ಲಿ ಬಾಳೆ ಹಾಕ್ಕೊಂಡಿದ್ದಾರೆ. ನೆಕ್ಸ್ಟು ನಿಂಬೆ ಹಾಕಿದ್ದಾರೆ. ನೆಕ್ಸ್ಟು ಪಪಾಯ ಹಾಕಿದ್ದಾರೆ. ನೆಕ್ಸ್ಟು ಏರಳಿ ಗಿಡ ಹಾಕ್ಕೊಂಡಿದ್ದಾರೆ, ಅಂದರೆ ನಿಂಬೆ ಜಾತಿಗೆ ಸೇರ್ತಕ್ಕಂಥ ಏರಳಿ ಗಿಡ ಹಾಕ್ಕೊಂಡಿದ್ದಾರೆ. ಇದಲ್ದೇ ಮತ್ತೆ ರೋಸ್ ಗಿಡನೂ ಸಹ ಇದೆ. ರೋಸ್ ಅಂತ ಏನು ಗುಲಾಬಿನೂ ಸಹ ಈ ಒಂದು ಹಾಕ್ಕೊಂಡಿದ್ದಾರೆ. ಈ ಅಡಿಕೆ ಮಧ್ಯನೂ ಸಹ ಅಡಿಕೆ ಸಾಲುಗಳ ಮಧ್ಯನೂ ಸಹ ಈ ಒಂದು ಹೂವಿನ ಬೆಳೆ, ಅಂದರೆ ನಮಗೆ ದಿನ ದುಡ್ಡು ಬರ್ತಕ್ಕಂಥ ATM ಅಂತಲೇ ಹೇಳ್ಬೋದು, ಈ ಹೂವಿನ ಬೆಳೆಗಳನ್ನು ಸಹ ಹಾಕ್ಕೊಂಡಿದ್ದಾರೆ. ಮಧ್ಯದಲ್ಲಿ 2 ಬೆಡ್ ಏನು ಚಾಕ್ಲೇಟ್ ಅಂತ ಹೇಳ್ಬಿಟ್ಟು ಸಾವಂತಿಗೆ, ಒಂದು ಒಳ್ಳೆ ಉತ್ತಮವಾದ ಕಲರ್ ಫುಲ್ ಸಾವಂತಿಗೆಯನ್ನು ಸಹ ಹಾಕ್ಕೊಂಡಿದ್ದಾರೆ. ಒಂದು ಬೆಡ್ಡಲ್ಲಿ 2 ಸಾಲಿನಂತೆ ಅದರ ಹತ್ರ 2 ಸಾಲಿದೆ. ಆ 2 ಬೆಡ್ ಮಧ್ಯನೂ ಸಹ ಏನು ಸಾವಂತಿಗೆ ಸಾಲುಗಳ ಮಧ್ಯನೂ ಸಹ ಈ ಒಂದು ರೋಸ್ ಏನು ಗುಲಾಬಿ ಸಸಿಗಳನ್ನು ಸಹ ಹಾಕ್ಕೊಂಡಿದ್ದಾರೆ. ಸೊ ಹಾಗಾಗಿ ಒಂದೇ ಮತ್ತೆ ಸುತ್ತ ಇವರ ಒಂದು ಅರ್ಧ ಎಕರೆ ಜಮೀನಲ್ಲಿ ಸುತ್ತ ಪೂರ್ತಿ ಏನು ಮಹಾಗನಿ ಮತ್ತೆ ತ್ಯಾಗವನ್ನು ಸಹ ಹಾಕ್ಕೊಂಡಿದ್ದಾರೆ. ಸೊ ಹಾಗಾಗಿ ಇದು ಬಹುಮಿಶ್ರ ಬೆಳೆಗೆ ಉತ್ತಮವಾದಂತಹ ಒಂದು ನಿದರ್ಶನ. ಇದ್ರ ಮಧ್ಯೆ ಈಗ ಬರೀ ನಾವು ಏನು ಆಹಾರ ಅಥವಾ ಪೋಷಕಾಂಶಗಳ ತಗೊಳ್ಳುವಂಥದ್ದೇ ಅಲ್ಲ, ಭೂಮಿಗೆ ಪೋಷಕಾಂಶಗಳನ್ನು ವಾಪಸ್ ಸೇರಿಸ್ತಕ್ಕಂಥ ಕೆಲವು ದ್ವಿದಳ ಧಾನ್ಯ ಬೆಳೆಗಳಂತ ಏನು ಹೇಳ್ತೀವಿ, ಅದರಲ್ಲೂ ತೊಗರಿಯನ್ನು ಸಹ ಇವರು ಮಧ್ಯಂತರ ಅಲ್ಲಲ್ಲೇ ಈ ಒಂದು ತೊಗರಿಯನ್ನು ಸಹ ಹಾಕ್ಕೊಂಡಿದ್ದಾರೆ. ಇದು BRG 5. ಸೊ ಈ BRG 5ಅನ್ನು ಇವು ನಮ್ಮ ಕೃಷಿ ವಿಜ್ಞಾನ ಕೇಂದ್ರದಿಂದನೇ ತಂದು ಇವರು ಅಲ್ಲಲ್ಲಲ್ಲಿ ಒಂದು ತೊಗರಿಯನ್ನು ಸಹ ಹಾಕ್ಕೊಂಡಿದ್ದಾರೆ. ಈ ತೊಗರಿಯಿಂದನೂ ಸಹ ಅವ್ರಿಗೆ ಹೆಚ್ಚಿನ ಒಂದು ಲಾಭ. ಯಾಕಂತ ಹೇಳಿದ್ರೆ ಅದು ಏನು ಕಾಯಿಯನ್ನು ಕಟಾವು ಮಾಡಿದ್ಮೇಲೆ ಅಲ್ಲಿ ಉದುರ್ತಕ್ಕಂಥ ಸೊಪ್ಪು ಎಲೆಗಳು ಮತ್ತು ಅದರ ಬೇರಿಂದ ಸಾರಜನಕ ಸ್ಥಿರೀಕರಣಗೊಳಿಸೋದು ಮತ್ತು ಉದುರಿದ ಎಲೆಗಳು ಮತ್ತು ಭೂಮಿಗೆ ಸೇರಿ ಭೂಮಿಯ ಫಲವತ್ತತೆಯನ್ನು ಹೆಚ್ಚು ಮಾಡ್ತಕ್ಕಂಥದ್ದು. ಸೊ ಹಾಗಾಗಿ ಅದನ್ನು ಸಹ ಇವರು ಈ ಒಂದು ಪದ್ಧತಿಯನ್ನು ಅಳವಡಿಕೆ ಮಾಡಿಕೊಂಡು ಇದನ್ನು ಬೆಳೆದಿದ್ದಾರೆ. ಸೊ ಇದಲ್ಲದೆ ಕೆಲವು ಇನ್ನೂ ಒಂದು 1/4 ಎಕರೆಯಲ್ಲಿ ಅವರು ಬಹುವಾರ್ಷಿಕ ಬೆಳೆಗಳ ಜೊತೆಗೆ ಏನು ತೆಂಗು, ಅಡಿಕೆ ಮತ್ತು ಏನು ಹಲಸು ಮಧ್ಯೆ ಇವೆಲ್ಲ ಮಧ್ಯೆ ಇತರೆ ಬೆಳೆಗಳನ್ನು ಮೆಣಸಿನ ಗಿಡನೂ ಸಹ, ಅವರೆ ಗಿಡ, ಮೆಣಸಿನ ಗಿಡ ಎಲ್ಲವನ್ನೂ ಸಹ ಬೆಳ್ಕೊಂಡಿದ್ದಾರೆ. ಸಾಂಬಾರ್ ಪದಾರ್ಥ ಎಲ್ಲಾನು. ಹಾಗಾಗಿ ರೈತರ ಹತ್ರನೇ ಕೇಳೋಣ, ಅವ್ರು ಏನು ಇದು ಹೊಸ ಈ ಥರ ಮಾಡೋದಕ್ಕೆ ಏನು ಅವ್ರ ಪ್ರೇರಣೆ ಮತ್ತು ಈ ಥರ ಎಲ್ಲಿ ಮಾಡಬೇಕಂತ ಎಲ್ಲಿ ಮಾಹಿತಿ ಸಿಕ್ತು, ಅದನ್ನು ಯಾವ ರೀತಿ ಮಾಡಿದ್ದಾರೆ ಅನ್ನೋದನ್ನ ನರಸೇಗೌಡರನ್ನೇ ಕೇಳೋಣ. ನರಸೇಗೌಡರು ಸರ್, ನಾವು ದಿನ ವ್ಯವಸಾಯ ಅಂತೇಳಿ ಹಲಸು ಹಾಕಿದ್ರಿ ಫಸ್ಟು. ಹಲಸು ನೀರು ಇರಲಿಲ್ಲ. ಈ ಹಲಸು ಎಲ್ಲಿಂದ? ಹಲಸು ನಿಮ್ಮ KVKಯಿಂದನೇ ಅವರು ನಮ್ಮ
ಫೀಲ್ಡ್ ಆಫೀಸರೇ ಕೊಡಿಸಿದ್ರು, ನೀವು ಸಾಹೇಬ್ರಿಗೆ ಕೊಡಿಸಿದ್ರಿ. ತಂದು ಉಣಿದ್ದೆ ಅವತ್ತು. ಒಂದು 2 ವರ್ಷ ಆಯಿತು ಉಣಿ. ಆಮೇಲೆ ನೀರು ಇರಲಿಲ್ಲ. ನೀರು ಆದಮೇಲೆ ಈ ಬರೀ ಹಲಸಿನ ಗಿಡ ದಿನ ಬೆಳೆ ಒಳಗೆ ಯಾಕೆ ಅಂತೇಳಿ ನೀರು ಆದಮೇಲೆ ನಾವು ಹೂವು, ತರಕಾರಿ, ಈ ಗಿಡಗಳು, ಅಡಿಕೆ ಗಿಡ, ತೆಂಗಿನ ಗಿಡ ಎಲ್ಲ ಹಾಕೋಕ್ಕೆ ಪ್ರಯತ್ನ ಪಟ್ಟೆ. ಆದರೆ ಆ ಗಿಡ ಬೆಳೆಯೋಗಂಟ ನಮ್ಮ ಇದು ಕಾಸು ಬಂದರೆ ಇದಕ್ಕೆ ಬಂಡವಾಳ ಹಾಕೋದಕ್ಕೆ ಆಗ್ತದೆ ಅಂತೇಳಿ ಈ ಗಿಡೆಲ್ಲ ಮಾಡ್ಕೊಂಡು ಮನೆ ಸಂಸಾರ ನಡೀತದೆ. ನಾವು ಸಣ್ಣ ರೈತರೆ. ಅದರಿಂದ ಎಷ್ಟು ಜಮೀನಿದು? ಅರ್ಧ ಎಕರೆ. ಅರ್ಧ ಎಕರೆ ಜಮೀನಲ್ಲಿ ಎಲ್ಲ ಎಷ್ಟು ಒಂದು ಕನಿಷ್ಠ ಅಂತಂದ್ರೆ 20 ಬೆಳೆ ಹಾಕಿದಿರಿ ನೀವು? ಇದೆ, ಕಾಣಿಸ್ತಿದೆಲ್ಲ 20 ಬೆಳೆ ಇರ್ಬೋದು. ಒಂದು ಅರ್ಧ ಎಕರೆ ಜಮೀನಿನಲ್ಲಿ ಒಂದೇ ಜಾಗದಲ್ಲಿ 20 ತರದ ಬೆಳೆಗಳನ್ನ, ವಿವಿಧ ಬಹುವಾರ್ಷಿಕ, ವಾರ್ಷಿಕ ಮತ್ತು ದ್ವಿವಾರ್ಷಿಕ ಬೆಳೆಗಳನ್ನ ಸರ್ ನಾವು ಇದೆಲ್ಲ ದೀರ್ಘಾವಧಿ ತಳಿ ಅಡಿಕೆ, ತೆಂಗು, ಹಲಸು ಎಲ್ಲ ಅದು ಬರೋ ಗಂಟ ನಾವು ಬೇಕಲ್ವಾ ಕಾಸು ಸಂಸಾರಕ್ಕೆ, ಇದಕ್ಕೆ ಬಿತ್ತನೆ ಬೀಜಕ್ಕೆ, ಔಷಧಿಗಳಿಗೆಲ್ಲ. ಅದರಿಂದ ಈ ಹೂವು, ಮೆಣಸಿನ ಗಿಡ, ಅವರೆ ಗಿಡ, ತೊಗರಿ ಗಿಡ ಇವು ಅಲ್ಪಾವಧಿ ತಳಿ ಅಂತ ಮಾಡ್ಕೊಂಡಿದ್ದೀವಿ ಸರ್. ವೆರಿ ಗುಡ್, ವೆರಿ ಗುಡ್, ತುಂಬ ಸಂತೋಷ. ಸೊ ಇದನ್ನ ಬೇರೆಯವ್ರಿಗೂ ಸಹ ಇದು ಮಾದರಿ. ಇದು ಈ ಥರನೇ ಈಗ, ಯಾಕೆಂದರೆ ಕಡಿಮೆ ಜಮೀನು ಇದೆ ಅಂತ ಹೇಳ್ತಾರೆ. ಸೊ ನೀವು ಕೇವಲ ಒಂದು ಅರ್ಧ ಎಕರೆ ಜಮೀನಲ್ಲಿ ಈ ಒಂದು ಸಣ್ಣ ಒಂದು ಬೆಳೆಗಳ ಬ್ರಹ್ಮಾಂಡವನ್ನೇ ನೀವು ಇಲ್ಲಿ ಸೃಷ್ಟಿ ಮಾಡಿದ್ದೀರಾ. ಸೊ ಹಾಗಾಗಿ ನಿಮಗೆ ನಮ್ಮ ಕೃಷಿ ವಿಜ್ಞಾನ ಕೇಂದ್ರದಿಂದ, ಕೃಷಿ ವಿಶ್ವವಿದ್ಯಾಲಯದಿಂದ ನಿಮಗೆ ಪ್ರಶಂಸೆಯನ್ನು ವ್ಯಕ್ತಪಡಿಸ್ತಾ ನಿಮಗೆ ಧನ್ಯವಾದಗಳನ್ನ ಹೇಳ್ತೀವಿ. ಇದೇ ರೀತಿ ನೀವು ಏನೀಗ ನಮ್ಮ ಕೃಷಿ ವಿಜ್ಞಾನ ಕೇಂದ್ರ ಜೊತೆ ನಿಕಟ ಸಂಪರ್ಕದಲ್ಲಿದ್ದೀರಿ, ಇದನ್ನು ಮುಂದುವರಿಸಿ. ಈ ಥರ ನೀವು ಇನ್ನೂ ಹಲವಾರು ರೈತರು ನಿಮ್ಮಿಂದ ಪ್ರೇರಣೆಯಾಗಿ ಇದನ್ನು ಬೇರೆ ರೈತರನ್ನು ಅಳವಡಿಕೆ ಮಾಡಿಕೊಂಡ್ರೆ ಖಂಡಿತವಾಗ್ಲೂ ಕೃಷಿ ಲಾಭದಾಯಕ ಅಂತ ಯಾವತ್ತೂ ನೋಡಿ. ಈಗ ನೀವು ಮಾಡಿರ್ತಕ್ಕಂಥ ಏನು ಒಂದು ಎಕರೆಯಲ್ಲಿ ಏನು ನೀವು 1 ವರ್ಷ ಆಯಿತು ಇದು ಸಸಿ ಎಲ್ಲ ಉಣಿ. ನಾವು ಒಂದು 8-9 ದಿನದಿಂದ ಬೆಳೆ ಹಾಕ್ತೀನಿ. ಎಷ್ಟು ಬಂದಿದೆ ಈಗ ಸರ್? ಕೊತ್ತಂಬರಿ ಸಿಲ್ಗಂತೀನಿ, ಕೊತ್ತಂಬರಿ, ಈ ಅವ್ರೆ ಮೆಣಸಿನ ಗಿಡ, ಹೂವು ಎಲ್ಲ ಮಾಡ್ಕೊಂತೀನಿ. 1 ಲಕ್ಷ ರೂಪಾಯಿ ದುಡ್ಕೊಂಡಿದ್ದೀನಿ ಒಂದು ವರ್ಷದ ದಿವಸಕ್ಕೆ. ಕೇವಲ ಒಂದು ಅರ್ಧ ಎಕರೆಯಲ್ಲಿ ಬಹುವಾರ್ಷಿಕ ಬೆಳೆಗಳಿಂದ ಯಾವುದು ಇನ್ನ ಬಂದಿಲ್ಲ, ಅಂದ್ರೆ ನಿಮ್ಗಿನ್ನ ಫಲ ಬಂದಿಲ್ಲ. ಬಟ್ ಆದ್ರೆ ಈ ಮಧ್ಯಂತರ ಬೆಳೆಗಳು ಏನಿದಾವೆ, ನಾವು ಚಿಲ್ಲರೆ ಬೆಳೆ, ಚಿಲ್ಲರೆ ಬೆಳೆಯಿಂದ ನಾವು ಮನೆ ಎಕರೆಗೆ 1 ಲಕ್ಷ ರೂಪಾಯಿ ಸಂಪಾದನೆ ಮಾಡಿದ್ರ ಇತರೆ ಬೆಳೆಗಳಿಂದ. ಫಲವತ್ತತೆ ಮತ್ತೆ ಮಣ್ಣಿಗೆ ಒಂದು ಏನು ಸಾವಯವಾಂಶ ಸೇರ್ತಕ್ಕಂಥ ಬೆಳೆಗಳನ್ನು ಬೆಳ್ಕೊಂಡಿದ್ರ. ಅದರಲ್ಲೂ ತೊಗರಿ, ಅವರೆ, ಮನೆಗೆ ಸೊಪ್ಪು, ಒಳಸೆಂಡೆ ಎಲ್ಲೋ ದಿನಚೂ ಮನೆ ಸಂಸಾರಕ್ಕೆ ಬೆಳ್ಕೊಂತೀನಿ. ಮಾರಾಟಕ್ಕೂ ಜಾಸ್ತಿ ಆಗಿದ್ದು ಮಾರಾಟಕ್ಕೂ ಹೋಗ್ತೀನಿ. ನಮ್ಮನೆ ನಾನು ಒಬ್ಬನೇ ಸಾಯಿದೆ ಎಲ್ಲ ಮಾಡ್ತಾ ಇರೋದ್ರಿಂದ ಯಾರು ಬರೋರಿಲ್ಲ, ಆಳುಗಳನ್ನ ಇಟ್ಕೊಳ್ಳೋದಿಲ್ಲ, ಟ್ಯಾಕ್ಟ್ರು ಬರೋದಿಲ್ಲ, ಹತ್ಕೊಂಡೇ ಮಾಡಿರೋ ಸರ್. ಸೊ ಹಾಗಾಗಿ ನೋಡಿ, ಮನಸ್ಸಿದ್ರೆ ಮಾರ್ಗ ಅನ್ನೋದಕ್ಕೆ ನೀವೇ ಉದಾಹರಣೆ. ಅದರಲ್ಲೂ ಈ ವಯಸ್ಸು, ನಿಮ್ಗೆ ಎಷ್ಟು ವಯಸ್ಸೀಗ? 63 ವರ್ಷ ಸರ್. 63 ವರ್ಷಕ್ಕೆ ನೀವು ಸ್ವಂತ ನೀವೇನೇ ಇದನ್ನ ಎಲ್ಲ ಅದ ಮಾಡಿಕೊಂಡು ಅಂದರೆ ಪ್ರಪ್ರಥಮ ಹಂತದಲ್ಲಿ 2 ವರ್ಷದಿಂದ ನೀವು ನೀರಿಲ್ಲ ಅಂದ್ರೂ ಸಹ ನೀರು ಬೇರೆ ಕಡೆಯಿಂದ ತಂದು ಅದನ್ನ ಪಾಲನೆ ಮಾಡ್ತಿದ್ರೆ, ಆಮೇಲೆ ನೀವು ಬೋರ್ ಹಾಕೊಂಡು ಆಮೇಲೆ ಈ ಒಂದು ಎಲ್ಲ ಬೆಳೆಗಳನ್ನು ಬೆಳ್ಕೊಂಡು ಕೇವಲ 6 ತಿಂಗಳಲ್ಲಿ ನೀವು 1 ಲಕ್ಷ ರೂಪಾಯಿ ಚಿಲ್ಲರೆ ಬೆಳೆಯಲ್ಲೇ ಸಂಪಾದನೆ ಮಾಡಿದ್ರ. ಮುಂದೆ ಇನ್ನೂ ಒಂದು 6 ತಿಂಗಳಿಗೆ ಇನ್ನೂ ಒಂದು ಬರೋ ಒಂದು ಸೊ ಈ ತರ ಮಾಡೋದ್ರಿಂದ ಅನುಕೂಲ ಅಂತೀರಾ? ಅನುಕೂಲ ಸರ್. ಈ ಮಧ್ಯ ಗಿಡ, ಮೆಣಸಿನ ಗಿಡ, ಅವರೆ ಗಿಡ, ತೊಗರಿ ಎಲ್ಲ ಹಾಕೊಂಡು ಮಾರ್ಕೆಟ್ಗೆ ಹೋಗಿ ಮಾರ್ಕೊಂತೀವಿ. ಕೊತ್ತಂಬರಿ, ಸೊಪ್ಪು ಅವೆಲ್ಲ ಮಾರ್ಕೊಂತೀವಿ. ಹಾಗಾಗಿ ನಮ್ಮ ಈ ಭಾಗದಲ್ಲಿ ಏನಂದ್ರೆ ಇತ್ತೀಚಿನ ದಿನಗಳು ಹೆಚ್ಚಿಗೆ ಅಡಿಕೆ ಬೆಳೆ ಬರ್ತಾ ಇದೆ. ಬರೀ ಅಡಿಕೆ ಒಂದು ಏನಕ್ಕೆ ಅಂದ್ರೆ ಅಡಿಕೆ ಒಂದು ಕಟ್ಬಿಟ್ರೆ ಆಮೇಲೆ ಮಧ್ಯಂತರ ಏನು ಮಾಡೋದು ಬೇಕಲ್ಲ, ಒಂದಿಷ್ಟೇನೋ ಡ್ರಿಪ್ ಹಾಕ್ಬಿಟ್ಟು ಒಂದು ರೋಟೋವೇಟರ್ ಹಾಕಿದ್ರೆ ವರ್ಷಕ್ಕೊಂದ್ಸರಿ ಬರ್ತದೆ ಅಂತ. ಮಧ್ಯಂತರ ಏನ್ ಜಾಗ ಇರ್ತದೆ ಅದಂಗೆ ಖಾಲಿ, ಜಾಸ್ತಿ ಜಮೀನು ಇರ್ತವೆ ಮಾಡ್ತಾರೆ ಅದು. ಬಟ್ ಆದ್ರೂ ಸಹ ಅದು ಒಂಥರ ಏನಂತೀವಿ ನಾವು, ನ್ಯಾಷನಲ್ ವೇಸ್ಟ್ ಅಂತ ಹೇಳ್ತೀವಿ. ಸೊ ಹಾಗಾಗಿ ಆ ಮಧ್ಯಂತರ ಜಾಗ ಏನಿದೆ ಅದನ್ನು ಬಳಸ್ಕೋಬೇಕಂತ ಹೇಳಿದ್ರೆ ಈ ತರ ಮಧ್ಯಂತರ ಬೆಳೆಗಳನ್ನ ಬೆಳ್ಕೋಬಹುದು. ಅದರಲ್ಲೂ ದ್ವಿದಳ ಧಾನ್ಯ ಬೆಳೆಗಳನ್ನ ಬೆಳ್ಕೊಂಡ್ರೆ ಭೂಮಿಗೆ ದೀರ್ಘಾವಧಿ ತಳಿಗೂ ಇದು ಪೋಷಕನೆ ಬರ್ತದೆ. ಈ ಗಿಡ ಬೆಳೀತದೆ, ಅದು ಗಿಡ ಚೆನ್ನಾಗಿ ಹೋಗುತ್ತದೆ. ಸೊ ಇದೇ ಮಾದರಿಯನ್ನ ಎಲ್ಲರೂ ನಮ್ಮ ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ಈಗ ಏನು ಅಡಿಕೆ ಹೆಚ್ಚಿಗೆ ಪ್ರದೇಶ ವಿಸ್ತರಣೆ ಆಗ್ತಾ ಇದೆ, ನಾವು ಈ ಅಡಿಕೆ ಪ್ರದೇಶ ವಿಸ್ತರಣೆ ಯಾವ ರೀತಿ ಆಗ್ತದೆ ಅಂದರೆ, ಕೆಲವು ನಮಗೆ ಆಹಾರ ನೀಡತಕ್ಕಂಥ ಬೆಳೆಗಳು ಏನಿದ್ದಾವೆ, ರಾಗಿ ಆಗ್ಬೋದು ಅಥವಾ ಜೋಳ ಆಗ್ಬೋದು ಅಥವಾ ಇನ್ನಿತರೆ ತೋಟಗಾರಿಕೆ ಬೆಳೆಗಳನ್ನು ಅದ್ರ ಬದಲು ಈ ಅಡಿಕೆಯನ್ನು ಹಾಕಿ ಬೇರೆ ಬೆಳೆಗಳನ್ನು ಕಡಿಮೆ ಮಾಡ್ತಾ ಇದ್ದಾರೆ. ಅದಾಗಬಾರ್ದು. ನೀವು ಅಡಿಕೆ ಹಾಕ್ಕೊಂಡ್ರೂ ಸಹ ಆ ಮಧ್ಯಂತರ ಜಾಗ ಏನಿದೆ ಅಡಿಕೆ ಮಧ್ಯದಲ್ಲಿ, ಆ ಜಾಗವನ್ನು ಖಾಲಿ ಬಿಡ್ತಾನೆ ಅದು ತುಂಬ ಫಲಪ್ರದವಾಗಿ ಬಳಸ್ಕೊಂಡ್ರೆ ಮಾತ್ರ ನಾವು ಏನು ಭೂಮಿಯ ಫಲವತ್ತತೆಯನ್ನು ಕಾಪಾಡ್ಕೋಬೋದು, ಜೊತೆಗೆ ಆಹಾರ ಉತ್ಪಾದನೆಯನ್ನು ಸಹ ನಾವು ಹೆಚ್ಚಿಗೆ ಮಾಡ್ಬೋದು ಅಂತೇಳಿ ಈ ಸಂದರ್ಭದಲ್ಲಿ ಅವರು ರೈತರು ಹೇಳ್ತಕ್ಕಂಥದ್ದು.